ಮೋದಿ ಎಕ್ಸ್ಪೋಸ್ಡ್ ಎಪಿಸೋಡ್ 7 ಬೆಲೆ ಏರಿಕೆ ಮತ್ತು ಹಣದುಬ್ಬರ ಅಚ್ಚೇದಿನ್ ಹೆಸರಿನಲ್ಲಿ ಜೇಬು ಸವರಿದ ತೆರಿಗೆ ದಂಧೆ. ನಮಸ್ಕಾರ ಗೆಳೆಯರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಮೋದಿ ಎಕ್ಸ್ಪೋಸ್ಡ್ ಸರಣಿಯ 7ನೇ ಎಪಿಸೋಡ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಗೆಳೆಯರೇ, 2014ರಲ್ಲಿ UPA ಸರ್ಕಾರ ಅಧಿಕಾರದಿಂದ ಕೆಳಗೆ ಬೀಳಲು ಇದ್ದ ಅತಿ ದೊಡ್ಡ ಕಾರಣಗಳಲ್ಲಿ ಭ್ರಷ್ಟಾಚಾರದಷ್ಟೇ ಪ್ರಮುಖವಾಗಿದ್ದ ಇನ್ನೊಂದು ವಿಷಯ ಅಂದರೆ ಅದು ಬೆಲೆ ಏರಿಕೆ ಅಥವಾ ಮೆಹಂಗಾಯಿ. ಅವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಆಕಾಶ ಮುಟ್ಟಿದ್ದರಿಂದ ಪೆಟ್ರೋಲ್ ಬೆಲೆ 70 ರೂಪಾಯಿ ದಾಟಿತ್ತು, ಗ್ಯಾಸ್ ಸಿಲಿಂಡರ್ ಬೆಲೆ 410 ರೂಪಾಯಿ ಆಗಿತ್ತು. ಅದಕ್ಕೆ ಇವತ್ತಿನ ಆಡಳಿತ ಪಕ್ಷದ ನಾಯಕರು ಅವತ್ತು ರಸ್ತೆಗಿಳಿದು ಉರುಳು ಸೇವೆ ಮಾಡಿದ್ರು, ಗ್ಯಾಸ್ ಸಿಲಿಂಡರ್ ತಲೆಯ ಮೇಲೆ ಹೊತ್ತು ಡ್ಯಾನ್ಸ್ ಮಾಡಿದ್ರು, ಬಹುದು ಈ ಮೆಹಂಗಾಯಿ ಕಿ ಮಾರ್ ಅಂತ ಕಣ್ಣೀರು ಹಾಕಿದ್ರು. ಆದರೆ ಇವತ್ತು 12 ವರ್ಷಗಳಾಗಿವೆ ಬಾಸ್. ಇವತ್ತು ಅದೇ ಪೆಟ್ರೋಲ್ ಬೆಲೆ 100 ರೂಪಾಯಿ ದಾಟಿದೆ, ಗ್ಯಾಸ್ ಸಿಲಿಂಡರ್ ಬೆಲೆ 1000 ಗಡಿ ದಾಟಿದೆ. ಹಳ್ಳಿಗಳಲ್ಲಿ ಬಡವರು ಉಜ್ವಲ ಯೋಜನೆಯ ಸಿಲಿಂಡರನ್ನ ಮೂಲೆಗಿಟ್ಟು ಮತ್ತೆ ಒಲೆ ಊದ್ತಿದ್ದಾರೆ. ಆದರೂ ನಮ್ಮ ನ್ಯಾಷನಲ್ ಮೀಡಿಯಾಗಳು ಮಾತ್ರ ಮೋದಿಜಿ ದೇಶದ GDP ಬೆಳೆಸ್ತಿದ್ದಾರೆ, ದೇಶ ಆರ್ಥಿಕವಾಗಿ ಮುನ್ನುಗ್ತಿದೆ ಅಂತ ಭಜನೆ ಮಾಡ್ತಿದೆ. GDP ಸಂಖ್ಯೆಗಳು ಆಕಾಶ ಮುಟ್ತಿರಬಹುದು, ಆದರೆ ನಿಮ್ಮ ಅಡುಗೆ ಮನೆಯ ಬಜೆಟ್ ಏನಾಗಿದೆ? ನಿಮ್ಮ ತಿಂಗಳ ಸಂಬಳದಲ್ಲಿ ಉಳಿತಾಯದ ಪ್ರಮಾಣ ಎಲ್ಲಿದೆ? ಯಾವ ಭ್ರಮೆ, ಯಾವ ಕಲ್ಪನೆಗಳಿಗೂ ಇಲ್ಲಿ ಜಾಗವಿಲ್ಲ. ಬನ್ನಿ, ಇವತ್ತು ಸಾಮಾನ್ಯ ಭಾರತೀಯನ ಜೇಬಿಗೆ ಸರ್ಕಾರ ಹೇಗೆ ಲೀಗಲ್ ಆಗಿ ಕನ್ನ ಹಾಕಿದೆ ಅನ್ನೋದನ್ನ ಪಕ್ಕಾ ದಾಖಲೆಗಳು ಮತ್ತು ರಿಸರ್ವ್ ಬ್ಯಾಂಕ್ RBIನ ಹಣದುಬ್ಬರ ಅಂಕಿಅಂಶಗಳನ್ನು ಇಟ್ಕೊಂಡೇ ಪೋಸ್ಟ್ ಮಾರ್ಟಮ್ ಮಾಡೋಣ. ಮೊದಲಿಗೆ ಇಡೀ ದೇಶದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕಾರಣವಾಗುವ ಇಂಧನ ಬೆಲೆ ಅಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ನ ಅಸಲಿ ಕಳ್ಳಾಟವನ್ನ ಡಿಕೋಡ್ ಮಾಡೋಣ. ಬಿಜೆಪಿಯ IT ಸೆಲ್ನವರು ಒಂದು ಸುಳ್ಳನ್ನ ಸತತವಾಗಿ ಹಾಡ್ತಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಅಂದ್ರೆ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಇದೆ, ಉಕ್ರೇನ್ ಯುದ್ಧ ನಡೀತಿದೆ, ಅದಕ್ಕೆ ನಮ್ಮ ದೇಶದಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಇದೆ ಅಂತ. ಬನ್ನಿ, ಇದರ ಅಸಲಿ ಫ್ಯಾಕ್ಟ್ ಚೆಕ್ ಇಲ್ಲಿದೆ ನೋಡಿ. 2013-2014ರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 1 ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ ಬರೋಬ್ಬರಿ $105-110 ಇತ್ತು. ಆದರೂ ಅವತ್ತು ಭಾರತದಲ್ಲಿ ಪೆಟ್ರೋಲ್ ಬೆಲೆ ಕೇವಲ 70-74 ರೂಪಾಯಿ ಆಸುಪಾಸಿನಲ್ಲಿತ್ತು. ಆದರೆ 2015-2021ರವರೆಗಿನ ಅವಧಿಯನ್ನು ನೋಡಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಜಾಗತಿಕ ಮಂದಗತಿಯ ಕಾರಣದಿಂದ ಬರೋಬ್ಬರಿ $40, $50, ಕೆಲವು ತಿಂಗಳುಗಳಂತೂ $30ಗೆ ಕುಸಿದು ಬಿದ್ದಿತ್ತು. ಅಂದರೆ ತೈಲದ ಬೆಲೆ ಅರ್ಧಕ್ಕರ್ಧ ಕಡಿಮೆ ಆಗಬೇಕಿತ್ತು. ಲೆಕ್ಕದ ಪ್ರಕಾರ ನಮ್ಮ ದೇಶದಲ್ಲಿ ಪೆಟ್ರೋಲ್ ಬೆಲೆ 35 ಅಥವಾ 40 ರೂಪಾಯಿಗೆ ಸಿಗಬೇಕಿತ್ತು ಅಲ್ವಾ ಬಾಸ್? ಆದರೆ ನಮ್ಮ 56 ಇಂಚಿನ ಸರ್ಕಾರ ಏನು ಮಾಡ್ತು ಗೊತ್ತಾ? ಕಚ್ಚಾ ತೈಲದ ಬೆಲೆ ಕಡಿಮೆಯಾದ ಲಾಭ ಜನಸಾಮಾನ್ಯರಿಗೆ ಸಿಗದಂತೆ ತಡೆಯಲು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಅಂದರೆ ಎಕ್ಸೈಸ್ ಡ್ಯೂಟಿಯನ್ನು ಸಾರ್ವಕಾಲಿಕ ದಾಖಲೆಯ ಮಟ್ಟಕ್ಕೆ ಏರಿಸಿತು. ನಾನು ಹೇಳ್ತಿರುವ ಲೆಕ್ಕಾಚಾರವನ್ನು ಸರ್ಕಾರವೇ ಪಾರ್ಲಿಮೆಂಟಿನಲ್ಲಿ ಒಪ್ಪಿಕೊಂಡಿದೆ. ಈ ಅಧಿಕೃತ ಡೇಟಾ ನೋಡಿ. 2014ರಲ್ಲಿ ಮೋದಿಯವರು ಅಧಿಕಾರಕ್ಕೆ ಬಂದಾಗ 1 ಲೀಟರ್ ಪೆಟ್ರೋಲ್ ಮೇಲೆ ಕೇಂದ್ರ ಸರ್ಕಾರ ತೆಗೆದುಕೊಳ್ತಿದ್ದ ಅಬಕಾರಿ ಸುಂಕ ಕೇವಲ $9.48 ಇತ್ತು. ಅದನ್ನು ಈ ಸರ್ಕಾರ ಅಂದರೆ ಈ BJP ಸರ್ಕಾರ ಎಲ್ಲಿಗೆ ಕೊಂಡೊಯ್ದಿತ್ತು ಗೊತ್ತಾ? ಬರೋಬ್ಬರಿ $32.90. ಇನ್ನು ಡೀಸೆಲ್ ಬೆಲೆ 2014ರಲ್ಲಿದ್ದ ಕೇಂದ್ರ ತೆರಿಗೆ ಕೇವಲ $3.56. ಅದನ್ನು ಬರೋಬ್ಬರಿ $31.80 ಏರಿಸಲಾಗಿದೆ. ಅಂದರೆ ಡೀಸೆಲ್ ಮೇಲಿನ ಟ್ಯಾಕ್ಸನ್ನು ಸುಮಾರು 900% ಹೆಚ್ಚಿಸಲಾಗಿದೆ. ಕಳೆದ 10 ವರ್ಷಗಳಲ್ಲಿ ಕೇವಲ ಈ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತೆರಿಗೆ ಹಾಕಿಯೇ ಕೇಂದ್ರ ಸರ್ಕಾರ ಸಾರ್ವಜನಿಕರ ಜೇಬಿನಿಂದ ಲೂಟಿ ಮಾಡಿರುವ ಒಟ್ಟು ಮೊತ್ತ ಎಷ್ಟು ಗೊತ್ತಾ ನಿಮಗೆ? ಬರೋಬ್ಬರಿ 26 ಲಕ್ಷ ಕೋಟಿ ರೂಪಾಯಿಗಳು ಸ್ನೇಹಿತರೆ. 26 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಜನರ ಜೇಬಿನಿಂದ ಕಿತ್ಕೊಂಡು ಸರ್ಕಾರ ತನ್ನ ಖಜಾನೆ ತುಂಬಿಸ್ಕೊಂಡಿದೆ. ಡೀಸೆಲ್ ಮೇಲೆ 90-100 ರೂಪಾಯಿ ಆದ ತಕ್ಷಣ ಏನಾಗುತ್ತೆ? ಹಳ್ಳಿಯಿಂದ ಪೇಟೆಗೆ ಬರುವ ತರಕಾರಿ ಸಾಗಾಟದ ಲಾರಿ ಬಾಡಿಗೆ ಜಾಸ್ತಿ ಆಗುತ್ತೆ, ರೈತನ ಟ್ರ್ಯಾಕ್ಟರ್ ಖರ್ಚು ಜಾಸ್ತಿ ಆಗುತ್ತೆ, ದಿನಸಿ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಇವತ್ತು ಮಾರುಕಟ್ಟೆಯಲ್ಲಿ ದಿನ ಬೆಳಗಾದರೆ ತರಕಾರಿ ಬೇಳೆಕಾಳುಗಳ ರೇಟು ಆಕಾಶ ಮುಟ್ತಿರೋದಕ್ಕೆ ನೇರ ಕಾರಣ ಸರ್ಕಾರದ ಈ ತೆರಿಗೆಯ ಸುಲಿಗೆ ಸ್ನೇಹಿತರೆ.
ಇನ್ನು ನಮ್ಮನೆಯ ತಾಯಿಯಂದಿರು ಬಳಸುವ ಅಡುಗೆ ಗ್ಯಾಸ್ LPG ಕಥೆಗೆ ಬರೋಣ. 2014ರಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 410 ರೂಪಾಯಿ ಇತ್ತು. ಅವತ್ತು ಇಡೀ ದೇಶದಲ್ಲಿ ಗ್ಯಾಸ್ ಬೆಲೆ ಜಾಸ್ತಿ ಆಯಿತು ಅಂತ ನಾಯಕರು ಬೀದಿಗಿಳಿತಿದ್ರು. ಇವತ್ತು ಆ ಸಿಲಿಂಡರ್ ಬೆಲೆ 1000 ರೂಪಾಯಿ ದಾಟಿದೆ. ಸರ್ಕಾರ ದೊಡ್ಡದಾಗಿ ಪ್ರಚಾರ ಮಾಡ್ತು, ನಾವು ಉಜ್ವಲ ಯೋಜನಾ ತಂದಿದ್ದೇವೆ, ಬಡ ಮಹಿಳೆಯರಿಗೆ ಫ್ರೀಯಾಗಿ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದೇವೆ ಅಂತ. ಹೌದು, ಮೊದಲನೇ ಬಾರಿ ಸಿಲಿಂಡರ್ನ ಫ್ರೀಯಾಗಿ ಕೊಟ್ಟರು. ಆದರೆ ಎರಡನೇ ಬಾರಿ ಆ ಸಿಲಿಂಡರ್ ರೀಫಿಲ್ ಮಾಡಿಸ್ಬೇಕಾದ್ರೆ ಬಡ ಮಹಿಳೆ 1000 ರೂಪಾಯಿ ಎಲ್ಲಿಂದ ತರಬೇಕು ಬಾಸ್? ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ CAG ತನ್ನ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಉಜ್ವಲ ಯೋಜನೆಯಡಿ ಸಿಲಿಂಡರ್ ಪಡೆದ ಬಡವರಲ್ಲಿ 50%ಕ್ಕೂ ಹೆಚ್ಚು ಜನ ವರ್ಷಕ್ಕೆ 1ಕ್ಕಿಂತ ಹೆಚ್ಚು ಬಾರಿ ಸಿಲಿಂಡರ್ ರಿಫಿಲ್ ಮಾಡಿಸ್ತಲೇ ಇಲ್ಲ ಅಂತ. ಯಾಕಂದರೆ ಅವರ ಹತ್ತಿರ ದುಡ್ಡಿಲ್ಲ ಸ್ನೇಹಿತರೆ. ಇದರ ಜೊತೆಗೆ ಸರ್ಕಾರ ಮಾಡಿದ್ದ ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಅಂದರೆ ಸಬ್ಸಿಡಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿತ್ತು. ಮೊದಲೆಲ್ಲ ಗ್ಯಾಸ್ ಬೆಲೆ ಹೆಚ್ಚಾದರೆ ಸರ್ಕಾರ ಬಡವರ ಬ್ಯಾಂಕ್ ಅಕೌಂಟ್ಗೆ ಸಬ್ಸಿಡಿ ದುಡ್ಡು ಹಾಕ್ತಿತ್ತು. ಮೊದಲು ಸಬ್ಸಿಡಿಯನ್ನು 200ಕ್ಕೆ ಇಳಿಸಿದ್ರು, ಆಮೇಲೆ 40 ರೂಪಾಯಿಗೆ ಇಳಿಸಿದ್ರು. ಕೋವಿಡ್ ನೆಪ ಹೇಳಿ ಇವತ್ತು ಸಾಮಾನ್ಯ ಜನರಿಗೆ ಸಿಗ್ತಿದ್ದ LPG ಸಬ್ಸಿಡಿಯನ್ನು ಪೂರ್ಣವಾಗಿ ಶೂನ್ಯ ಅಂದರೆ 0 ಮಾಡಿದ್ದಾರೆ. ಅಂದರೆ ಸಿಲಿಂಡರ್ ಮೇಲೆ ತಿಂಗಳಿಗೆ 1000 ರೂಪಾಯಿ ಸಾಮಾನ್ಯನ ಜೇಬಿನಿಂದಲೇ ಹೋಗ್ತಿದೆ. ಬೆಲೆ ಏರಿಕೆಯ ಜೊತೆಗೆ ಈ 10 ವರ್ಷಗಳಲ್ಲಿ ಕಾರ್ಪೊರೇಟ್ ಕಂಪನಿಗಳು ಸರ್ಕಾರದ ಆಶೀರ್ವಾದದೊಂದಿಗೆ ಜನರಿಗೆ ಮಾಡ್ತಿರುವ ಇನ್ನೊಂದು ದೊಡ್ಡ ವಂಚನೆ ಅಂದರೆ ಅದು ಶ್ರಿಂಕ್ಫ್ಲೇಷನ್. ಅಂದರೆ ಬೆಲೆಯನ್ನು ಅಷ್ಟೇ ಇಟ್ಟು ವಸ್ತುವಿನ ತೂಕವನ್ನು ಕಮ್ಮಿ ಮಾಡೋದು. ನೀವು ದಿನಸಿ ಅಂಗಡಿಗೆ ಹೋಗಿ ನೋಡಿ, 5 ರೂಪಾಯಿಯ ಬಿಸ್ಕತ್ ಪ್ಯಾಕೆಟ್ ಇವತ್ತಿಗೂ 5 ರೂಪಾಯಿಗೆ ಸಿಗುತ್ತೆ. ಆದರೆ 2014ರಲ್ಲಿ ಆ ಪ್ಯಾಕೆಟ್ ಒಳಗೆ ಎಷ್ಟು ಬಿಸ್ಕತ್ ಇರ್ತಿತ್ತು, ಇವತ್ತು ಎಷ್ಟಿದೆ? ಮೊದಲು 100 ಗ್ರಾಮ್ ಇರ್ತಿದ್ದ ಸೋಪಿನ ತೂಕ ಇವತ್ತು 75 ಗ್ರಾಮ್ಗೆ ಇಳಿದಿದೆ. 10 ರೂಪಾಯಿಯ ಚಿಪ್ಸ್ ಪ್ಯಾಕೆಟ್ ಒಳಗೆ ಇವತ್ತು ಕೇವಲ ಗಾಳಿ ತುಂಬಿರುತ್ತೆ, ಒಳಗಡೆ 4 ಚಿಪ್ಸ್ ಇರುತ್ತೆ. ಸಾಮಾನ್ಯ ಜನರಿಗೆ ಬೆಲೆ ಏರಿಕೆ ಆಗಿಲ್ಲ ಅನಿಸ್ಬೇಕು, ಆದರೆ ಅವರ ಜೇಬಿಗೆ ಕತ್ತರಿ ಬೀಳಬೇಕು. ಇದೇ ಈ ಶ್ರಿಂಕ್ಫ್ಲೇಷನ್ನ ಅಸಲಿ ಕಳ್ಳಾಟ. ರಿಸರ್ವ್ ಬ್ಯಾಂಕ್ನ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ CPI ಡೇಟಾ ಪ್ರಕಾರ ಕಳೆದ 5 ವರ್ಷಗಳಲ್ಲಿ ಬಡವರು ಬಳಸುವ ಅಗತ್ಯ ವಸ್ತುಗಳ ಮತ್ತು ಆಹಾರ ಪದಾರ್ಥಗಳ ಹಣದುಬ್ಬರ ಫುಡ್ ಇನ್ಫ್ಲೇಷನ್ ಸತತವಾಗಿ 6%ರಿಂದ 8% ಆಸುಪಾಸಿನಲ್ಲೇ ಇದೆ. ಅಂದರೆ ಬ್ಯಾಂಕ್ನಲ್ಲಿ ನಿಮ್ಮ ದುಡ್ಡಿಗೆ ಸಿಗುವ ಬಡ್ಡಿಗಿಂತ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯ ವೇಗ ಜಾಸ್ತಿ ಇದೆ. ನಿಮ್ಮ ದುಡ್ಡಿನ ಮೌಲ್ಯ ದಿನದಿಂದ ದಿನಕ್ಕೆ ಕರಗಿ ಹೋಗ್ತಿದೆ ಸ್ನೇಹಿತರೆ. ಗೆಳೆಯರೆ, ಇದು ಕೇವಲ ಇಂಧನ ಮತ್ತು ಅಡುಗೆ ಅನಿಲದ ಬೆಲೆ ಏರಿಕೆಯ ಒಂದು ಮುಖವಷ್ಟೇ. ಆದರೆ ಈ ದೇಶದಲ್ಲಿ ತೆರಿಗೆ ವ್ಯವಸ್ಥೆಯನ್ನು ಯಾವ ಮಟ್ಟಿಗೆ ವಿಕೃತಗೊಳಿಸಲಾಗಿದೆ ಅಂದರೆ ಇವತ್ತು ಕಾರ್ಪೊರೇಟ್ ಕಂಪನಿಗಳು ಕಟ್ಟುವ ತೆರಿಗೆಗಿಂತ ಈ ದೇಶದ ಬಡವರು ಮತ್ತು ಮಧ್ಯಮ ವರ್ಗದವರು ಕಟ್ಟುತ್ತಿರುವ ಪರೋಕ್ಷ ತೆರಿಗೆ ಅಂದರೆ ಇಂಡೈರೆಕ್ಟ್ ಟ್ಯಾಕ್ಸೇ ಜಾಸ್ತಿ ಆಗಿದೆ. ಬಡವ ತಿನ್ನುವ ಮೊಸರು, ಹಾಲು, ಅಕ್ಕಿ, ರೊಟ್ಟಿಯ ಮೇಲೂ 5% GST ಹಾಕಿದ ಈ BJP ಸರ್ಕಾರ ದೇಶದ ಕೋಟ್ಯಂತರ ರೂಪಾಯಿ ಒಡೆಯರಾದ ಕಾರ್ಪೊರೇಟ್ಗಳ ತೆರಿಗೆಯನ್ನು ಹೇಗೆ ಕಡಿತ ಮಾಡಿತು? ಇದರ ಸಂಪೂರ್ಣ ಕಣ್ಣು ತೆರೆಸುವ ಪಕ್ಕ ಆರ್ಥಿಕ ಲೆಕ್ಕಾಚಾರವನ್ನು ಹೇಳ್ತಾ ಹೋಗ್ತೀನಿ ನೋಡಿ. ಯಾಕಂದರೆ ಇದು ಭಾರತದ ಇತಿಹಾಸದಲ್ಲೇ ಅತ್ಯಂತ ಅಮಾನವೀಯ ಹಾಗೂ ವಿಕೃತವಾಗಿರುವ ಈ BJP ಸರ್ಕಾರದ ತೆರಿಗೆ ವ್ಯವಸ್ಥೆ. ಗೆಳೆಯರೆ, ಯಾವುದೇ ಒಂದು ಕಲ್ಯಾಣ ರಾಷ್ಟ್ರದಲ್ಲಿ ಅಂದರೆ ವೆಲ್ಫೇರ್ ಸ್ಟೇಟ್ನಲ್ಲಿ ತೆರಿಗೆಯ ಮೂಲ ನಿಯಮ ಏನಿರುತ್ತೆ ಗೊತ್ತಾ? ಶ್ರೀಮಂತರಿಂದ ಹೆಚ್ಚು ತೆರಿಗೆ ವಸೂಲಿ ಮಾಡಬೇಕು, ಬಡವರಿಗೆ ರಕ್ಷಣೆ ಕೊಡಬೇಕು. ಆದರೆ ಈ 56 ಇಂಚಿನ ಸರ್ಕಾರದ ಉಲ್ಟಾ ಮಾಡೆಲ್ ಹೇಗಿದೆ ಅಂದರೆ ದೇಶದ ಅತಿ ದೊಡ್ಡ ಬಿಲಿಯನೇರ್ಗಳ ತೆರಿಗೆಯನ್ನು ಕಡಿತ ಮಾಡಿ ಅವರು ಮಾಡಬೇಕಾದ ತ್ಯಾಗದ ಹೊರೆಯನ್ನು ದೇಶದ ಬಡ ಮತ್ತು ಮಧ್ಯಮ ವರ್ಗದ ಜನರ ತಲೆಯ ಮೇಲೆ ಹೊರಿಸಲಾಗಿದೆ. ಅಧಿಕಾರಕ್ಕೆ ಬರುವ ಮುನ್ನ ತೆರಿಗೆ ಭಯೋತ್ಪಾದನೆ, ಟ್ಯಾಕ್ಸ್, ಟೆರರಿಸಂ ನಿಲ್ಲಿಸ್ತೀವಿ ಅಂದವರು ಇವತ್ತು ಬಡವ ತಿನ್ನುವ ರೊಟ್ಟಿ, ಮೊಸರು, ಹಾಲಿನ ಮೇಲೂ GST ಹಾಕಿ ಹೇಗೆ ಸುಲಿಗೆ ಮಾಡ್ತಿದ್ದಾರೆ ಬಾಸ್. ಬ್ರಿಟಿಷರ ಕಾಲದಲ್ಲೂ ಕೂಡ ಬಡವ ತಿನ್ನುವ ಉಪ್ಪಿನ ಮೇಲೆ ತೆರಿಗೆ ಹಾಕಿದಾಗ ಮಹಾತ್ಮ ಗಾಂಧೀಜಿಯವರು ದಂಡಿ ಸತ್ಯಾಗ್ರಹ ಮಾಡಿ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸಿದ್ರು. ಆದರೆ ಸ್ವತಂತ್ರ ಭಾರತದಲ್ಲಿ ಜುಲೈ 2022ರಲ್ಲಿ ಈ ಸರ್ಕಾರ ಏನು ಮಾಡ್ತು ಗೊತ್ತಾ? ಇತಿಹಾಸದಲ್ಲಿ ಮೊದಲ ಬಾರಿಗೆ ಬಡ ಮತ್ತು ಮಧ್ಯಮ ವರ್ಗದ ಜನ ಪ್ರತಿದಿನ ಬಳಸುವ ಪ್ಯಾಕ್ ಮಾಡಿದ ಲೇಬಲ್ ಇರುವ ಅಗತ್ಯ ಆಹಾರ ಪದಾರ್ಥಗಳ ಮೇಲೆ ಬರೋಬ್ಬರಿ 5%
5% GST ತೆರಿಗೆಯನ್ನು ಹೇರಿತು. ಅಂದರೆ ನೀವು ಅಂಗಡಿಗೆ ಹೋಗಿ ಬಡ ಮಗುವಿಗೆ 1 ಪ್ಯಾಕೆಟ್ ಹಾಲು ತಂದರು, 1 ಕಪ್ ಮೊಸರು ತಂದರು, ರೊಟ್ಟಿ ಮಾಡಲು 1 kg ಗೋಧಿ ಹಿಟ್ಟು ತಂದರೂ ಕೂಡ ಅಕ್ಕಿ, ಮಜ್ಜಿಗೆ, ಬೆಲ್ಲ ಏನೇ ತನ್ನಿ, ನೀವು ಮೋದಿ ಸರ್ಕಾರಕ್ಕೆ 5% GST ಕಟ್ಟಲೇಬೇಕು. ವಿಚಿತ್ರ ನೋಡಿ ಬಾಸ್, ಇದೇ ದೇಶದಲ್ಲಿ ಶ್ರೀಮಂತರು ಕತ್ತಿಗೆ ಹಾಕಿಕೊಳ್ಳುವ ವಜ್ರದ ಮೇಲಿನ GST ಕೇವಲ 1.5% ಮಾತ್ರ. ಬಡವ ತಿನ್ನುವ ಅಕ್ಕಿ, ಮೊಸರಿಗೆ 5% ಟ್ಯಾಕ್ಸ್. ಇದೇನ ಇವರ ಸಾಮಾಜಿಕ ನ್ಯಾಯ? ಇದೇನ ಇವರ ಸಾಮಾಜಿಕ ನ್ಯಾಯ ಸ್ನೇಹಿತರೆ? ಜನಸಾಮಾನ್ಯರು ಬಳಸುವ ಬಟ್ಟೆ, ಚಪ್ಪಲಿ, ಔಷಧಿಗಳು, ಮಕ್ಕಳ ಓದಿನ ಸ್ಟೇಷನರಿ ವಸ್ತುಗಳು, ಪೆನ್ನು, ಪೆನ್ಸಿಲ್, ಶಾರ್ಪ್ನರ್ ಇವೆಲ್ಲವುಗಳ ಮೇಲೂ 12ರಿಂದ 18% GST ಜಜ್ಜಲಾಗಿದೆ. ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿ ಬೆಳಿಗ್ಗೆ ಎದ್ದು ಹಲ್ಲುಜ್ಜುವ ಪೇಸ್ಟ್ನಿಂದ ಹಿಡಿದು ರಾತ್ರಿ ಮಲಗುವಾಗ ಹಾಕುವ ಸೊಳ್ಳೆ ಬತ್ತಿಯವರೆಗೂ ಪ್ರತಿಯೊಂದು ಹೆಜ್ಜೆಯಲ್ಲೂ ಸರ್ಕಾರಕ್ಕೆ ಕಪ್ಪ ಕಾಣಿಕೆ ಕಟ್ಟಿಸಿದ್ದಾನೆ. ಕಪ್ಪ ಕಾಣಿಕೆ. ಇದರಿಂದಾಗಿ ದಿನಸಿ ಬಿಲ್ಗಳು ಕಳೆದ 3 ವರ್ಷಗಳಲ್ಲಿ 40% ಹೆಚ್ಚಾಗಿ. ಒಂದು ಕಡೆ ಬಡವರ ಆಹಾರದ ಮೇಲೆ GST ಹಾಕಿ ವಸೂಲಿ ಮಾಡ್ತಿರುವ ಸರ್ಕಾರ, ಇನ್ನೊಂದು ಕಡೆ ದೇಶದ ದೈತ್ಯ ಕಾರ್ಪೊರೇಟ್ ಕಂಪನಿಗಳಿಗೆ ಕೊಟ್ಟ ಗಿಫ್ಟ್ ಏನು ಗೊತ್ತಾ? ಸೆಪ್ಟೆಂಬರ್ 2019ರಲ್ಲಿ ಕೇಂದ್ರ ಸರ್ಕಾರ ಒಂದು ಐತಿಹಾಸಿಕ ಮತ್ತು ಶಾಕಿಂಗ್ ನಿರ್ಧಾರ ತಗೊಂಡಿತ್ತು. ದೇಶದ ದೊಡ್ಡ ದೊಡ್ಡ ಕಂಪನಿಗಳು ಕಟ್ತಿದ್ದ ಕಾರ್ಪೊರೇಟ್ ತೆರಿಗೆಯನ್ನು 30ರಿಂದ 22%ಗೆ ದಿಢೀರನೆ ಇಳಿಸ್ತು. ಬಾಸ್, ಕೇವಲ ಒಂದೇ ಒಂದು ಕಡತದ ಸಹಿಯ ಮೂಲಕ ಈ ದೇಶದ ಬಿಲಿಯನೇರ್ ಉದ್ಯಮಿಗಳಿಗೆ ವರ್ಷಕ್ಕೆ ಬರೋಬ್ಬರಿ 1,45,000 ಕೋಟಿ ರೂಪಾಯಿ ತೆರಿಗೆ ವಿನಾಯಿತಿ ನೀಡಲಾಯಿತು. ಸರ್ಕಾರ ಅವತ್ತು ನೆಪ ಏನು ಹೇಳ್ತು ಗೊತ್ತಾ? ನಾವು ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಿದ್ರೆ ಕಂಪನಿಗಳು ಆ ದುಡ್ಡಿನಲ್ಲಿ ಹೊಸ ಫ್ಯಾಕ್ಟರಿ ತೆರೆಯುತ್ತವೆ, ದೇಶದಲ್ಲಿ ಲಕ್ಷಾಂತರ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ. ಆದರೆ ವಾಸ್ತವದಲ್ಲಿ ಏನಾಯಿತು? ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ CAG ಮತ್ತು ರಿಸರ್ವ್ ಬ್ಯಾಂಕ್ ವರದಿಗಳ ಪ್ರಕಾರ ಆ ತೆರಿಗೆ ಕಡಿತದಿಂದ ಉಳಿದ ಲಕ್ಷಾಂತರ ಕೋಟಿ ರೂಪಾಯಿ ದುಡ್ಡನ್ನು ಕಂಪನಿಗಳು ಹೊಸ ಉದ್ಯೋಗ ಸೃಷ್ಟಿಸಲು ಬಳಸಲೇ ಇಲ್ಲ. ಬದಲಿಗೆ ತಮ್ಮ ಕಂಪನಿಯ ಹಳೆಯ ಸಾಲ ತೀರಿಸಿಕೊಳ್ಳಲು ಮತ್ತು ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳಲು ಬಳಸಿಕೊಂಡವು. ಅಂದರೆ ದೇಶದ ಬೊಕ್ಕಸಕ್ಕೆ ವರ್ಷಕ್ಕೆ ಆಗ್ತಿರುವ 1.45 ಲಕ್ಷ ಕೋಟಿಯ ನಷ್ಟವನ್ನು ತುಂಬಲು ಸರ್ಕಾರ ಮುಂದಿನ ವರ್ಷವೇ ಬಡವರ ಹಾಲು, ಮೊಸರಿನ ಮೇಲೆ GST ಹಾಕಿತು ಮತ್ತು ಪೆಟ್ರೋಲ್ ಮೇಲಿನ ಟ್ಯಾಕ್ಸ್ ಏರಿಸಿತು. ಶ್ರೀಮಂತರ ಖಜಾನೆ ತುಂಬಿಸಲು ಬಡವರ ಹೊಟ್ಟೆ ಮೇಲೆ ಹೊಡೆಯುವ ಅಪ್ಪಟ ಸೂಟು ಬೂಟಿನ ಆರ್ಥಿಕ ನೀತಿ ಇದಲ್ಲದೆ ಮತ್ತೇನು? ಗೆಳೆಯರೇ, ಆರ್ಥಿಕ ತಜ್ಞರು ಹೇಳುವ ಈ ಒಂದು ಕಣ್ಣು ತೆರೆಸುವ ಸತ್ಯವನ್ನು ನೀವು ಕೇಳಲೇಬೇಕು. ತೆರಿಗೆಯಲ್ಲಿ 2 ವಿಧ. ಒಂದು ನೇರ ತೆರಿಗೆ, ಡೈರೆಕ್ಟ್ ಟ್ಯಾಕ್ಸ್, ಅಂದರೆ ಯಾರು ಹೆಚ್ಚು ಸಂಪಾದನೆ ಮಾಡ್ತಾರೋ ಅವರು ಸರ್ಕಾರಕ್ಕೆ ಕಟ್ಟುವ ಇನ್ಕಮ್ ಟ್ಯಾಕ್ಸ್ ಮತ್ತು ಕಾರ್ಪೊರೇಟ್ ಟ್ಯಾಕ್ಸ್. ಎರಡನೆಯದ್ದು ಪರೋಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್, ಅಂದರೆ GST ಮತ್ತು ಅಬಕಾರಿ ಸುಂಕ. ಈ ಪರೋಕ್ಷ ತೆರಿಗೆಯ ವೈಶಿಷ್ಟ್ಯ ಏನಂದರೆ, ಮುಖೇಶ್ ಅಂಬಾನಿ 1 ಲೀಟರ್ ಪೆಟ್ರೋಲ್ ಹಾಕಿಸಿದ್ರು ಅಷ್ಟೇ ಟ್ಯಾಕ್ಸ್ ಕಟ್ಟಬೇಕು. ಒಬ್ಬ ದಿನಗೂಲಿ ಆಟೋ ಡ್ರೈವರ್ ಪೆಟ್ರೋಲ್ ಹಾಕಿಸಿದ್ರು ಅದೇ ಟ್ಯಾಕ್ಸ್ ಕಟ್ಟಬೇಕು. ಅಂದರೆ ಇದು ಬಡವರ ಮೇಲೆ ಹೆಚ್ಚು ಭಾರ ಹಾಕುವ ತೆರಿಗೆ ಸ್ನೇಹಿತರೆ. ಈ 10 ವರ್ಷಗಳಲ್ಲಿ ಈ ದೇಶದ ಒಟ್ಟು ತೆರಿಗೆ ಸಂಗ್ರಹದಲ್ಲಿ ಪರೋಕ್ಷ ತೆರಿಗೆ ಅಂದರೆ ಇಂಡೈರೆಕ್ಟ್ ಟ್ಯಾಕ್ಸ್ನ ಪಾಲು 50%ಕ್ಕಿಂತಲೂ ಮೇಲಕ್ಕೆ ಹೋಗಿದೆ. ಜಾಗತಿಕ ತನಿಖಾ ಸಂಸ್ಥೆಯಾದ ಆಕ್ಸ್ಫಾಮ್ ತನ್ನ ಇಂಡಿಯಾ ಇನ್ಇಕ್ವಾಲಿಟಿ ರಿಪೋರ್ಟ್ನಲ್ಲಿ ಒಂದು ಬೆಚ್ಚಿ ಬೀಳಿಸುವ ಸತ್ಯವನ್ನು ಬಹಿರಂಗಪಡಿಸಿದೆ. ಭಾರತದಲ್ಲಿ ಜಾರಿ ಆಗ್ತಿರುವ ಒಟ್ಟು GSTಯಲ್ಲಿ ಬರೋಬ್ಬರಿ 64% ಹಣ ಬರ್ತಿರೋದು ದೇಶದ ಕೆಳಹಂತದ 50% ಬಡವರಿಂದ. ಇನ್ನು ದೇಶದ ಟಾಪ್ 10% ಶ್ರೀಮಂತರು ಕಟ್ತಿರುವ GST ಪಾಲು ಕೇವಲ 3% ಮಾತ್ರ. ಯೋಚನೆ ಮಾಡಿ ಬಾಸ್, ದೇಶದ ಜನಸಂಖ್ಯೆಯ ಅರ್ಧದಷ್ಟಿರುವ ಬಡವರು ತಮ್ಮ ಕಷ್ಟದ ದುಡ್ಡಿನಲ್ಲಿ 64% GST ತುಂಬುತ್ತಿದ್ದಾರೆ. ಆದರೆ ದೇಶದ ಸಂಪತ್ತನ್ನೆಲ್ಲ ಲೂಟಿ ಮಾಡ್ತಿರುವ ಟಾಪ್ ಕೋಟ್ಯಾಧಿಪತಿಗಳು ಕಟ್ತಿರೋದು ಕೇವಲ 3% GST. ಆರ್ಥಿಕ ಅಸಮಾನತೆಯನ್ನು ಅಂದರೆ ಎಕನಾಮಿಕ್ ಇನ್ಇಕ್ವಾಲಿಟಿಯನ್ನು ಕ್ರೂರವಾಗಿ ಹೆಚ್ಚಿಸ್ತಿರುವ ಇಂತಹ ವ್ಯವಸ್ಥೆಯನ್ನು ನಮ್ಮ ದೇಶದ TV ವಾಹಿನಿಗಳು ದಿನವಿಡೀ ಮೋದಿನಾಮಿಕ್ಸ್ನ ಮಾಸ್ಟರ್ ಸ್ಟ್ರೋಕ್ ಅಂತ ಬಣ್ಣಿಸ್ತವೆ. ಬಡವರ ಕತೆ ಬಿಡಿ ಸ್ನೇಹಿತರೆ. ಈ ದೇಶದ ಬೆನ್ನೆಲುಬೆನಿಸಿಕೊಂಡಿರುವ ಮಧ್ಯಮ ವರ್ಗದ ಸ್ಥಿತಿ ಇವತ್ತು ಎಲ್ಲಿಗೆ ಬಂದಿದೆ ಗೊತ್ತಾ? ಸ್ವತಃ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಇತ್ತೀಚೆಗೆ ಬಿಡುಗಡೆ ಮಾಡಿದ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಭಾರತೀಯ ಕುಟುಂಬಗಳ ನಿವ್ವಳ ಹಣಕಾಸು ಉಳಿತಾಯ ಅಂದರೆ ಹೌಸ್ ಹೋಲ್ಡ್ ಫೈನಾನ್ಷಿಯಲ್ ಸೇವಿಂಗ್ಸ್ GDPಯ ಕೇವಲ 5.1% ಕುಸಿದಿದೆ.
ಇದು ಕಳೆದ 47 ವರ್ಷಗಳಲ್ಲೇ ಕಂಡು ಕೇಳರಿಯದಷ್ಟು ಕನಿಷ್ಠ ಮಟ್ಟ ಸ್ನೇಹಿತರೆ. ಅಂದರೆ 1970ರ ದಶಕದ ನಂತರ ಭಾರತೀಯರ ಕೈಯಲ್ಲಿ ಬ್ಯಾಂಕ್ನಲ್ಲಿ ಉಳಿತಾಯ ಮಾಡಲು ದುಡ್ಡೇ ಉಳಿತಿಲ್ಲ. ಯಾಕೆ ಉಳಿತಿಲ್ಲ ಬಾಸ್? ಯಾಕಂದರೆ ಒಂದು ಕಡೆ ಸಂಬಳ ಹೆಚ್ಚಾಗ್ತಿಲ್ಲ, ಇನ್ನೊಂದು ಕಡೆ ಬೆಲೆ ಏರಿಕೆ ಮತ್ತು ಈ ತೆರಿಗೆಯ ಸುಲಿಗೆಯಿಂದಾಗಿ ಬಂದ ಸಂಬಳವೆಲ್ಲ ಕರಗಿ ಹೋಗ್ತಿದೆ. ಇವತ್ತು ಮಧ್ಯಮ ವರ್ಗದ ತಂದೆ ತನ್ನ ಮಗನ ಸ್ಕೂಲ್ ಫೀಸ್ ಕಟ್ಟಲು, ಮನೆಯ ರೆಂಟ್ ಕಟ್ಟಲು, ಆಸ್ಪತ್ರೆಯ ಬಿಲ್ ತೀರಿಸಲು ಕ್ರೆಡಿಟ್ ಕಾರ್ಡ್ಗಳನ್ನ ಸ್ವೈಪ್ ಮಾಡ್ತಿದ್ದಾನೆ, ಬ್ಯಾಂಕ್ಗಳಲ್ಲಿ ಪರ್ಸನಲ್ ಲೋನ್ ಪಡಿತಿದ್ದಾನೆ. RBI ಡೇಟಾ ಪ್ರಕಾರ ಭಾರತೀಯರ ಮೇಲಿರುವ ಸಾಲದ ಪ್ರಮಾಣ ಸಾರ್ವಕಾಲಿಕ ದಾಖಲೆಯ ಮಟ್ಟಕ್ಕೆ ಏರಿದೆ. ಜನ ಸಾಲದ ಸುಳಿಯಲ್ಲಿ ಮುಳುಗ್ತಿದ್ದಾರೆ. ಆದರೆ ಸರ್ಕಾರದ ಮಂತ್ರಿಗಳು ಟಿವಿಯಲ್ಲಿ ಬಂದು ದೇಶದಲ್ಲಿ ಹಬ್ಬದ ಸೀಸನ್ನಲ್ಲಿ ಭಾರಿ ಶಾಪಿಂಗ್ ನಡೀತಿದೆ, ಜನರು ಶ್ರೀಮಂತರಾಗ್ತಿದ್ದಾರೆ ಅಂತ ಸುಳ್ಳು ಸೂತ್ರಗಳನ್ನು ಓದ್ತಿದ್ದಾರೆ. ಗೆಳೆಯರೆ, ಈ ಎಪಿಸೋಡನ್ನು ಮುಕ್ತಾಯ ಮಾಡುವ ಮುನ್ನ ಒಂದು ವಿಷಯವನ್ನು ನಿಮ್ಮ ಎದೆಯ ಮೇಲೆ ಕೈ ಇಟ್ಟು ಯೋಚನೆ ಮಾಡಿ. 2014ರಲ್ಲಿ ಅಚ್ಚೇ ದಿನ ಬರಲಿದೆ ಅಂದಾಗ ನಾವೆಲ್ಲ ಅಂದುಕೊಂಡಿದ್ದೆವು ನಮ್ಮ ಜೇಬು ತುಂಬಬಹುದು, ನೆಮ್ಮದಿಯ ಬದುಕು ಸಿಗಬಹುದು ಅಂತ. ಆದರೆ ಈ 10 ವರ್ಷಗಳಲ್ಲಿ ಆಗಿತ್ತು. ಕಾರ್ಪೊರೇಟ್ ಉದ್ಯಮಿಗಳ ಲಕ್ಷಾಂತರ ಕೋಟಿ ಸಾಲ ಮನ್ನವಾಯಿತು, ಅವರ ಟ್ಯಾಕ್ಸ್ ಕಮ್ಮಿ ಆಯಿತು. ಆದರೆ ನಿಮ್ಮ ಜೇಬಿನಲ್ಲಿದ್ದ ದುಡ್ಡಿಗೆ ಪೆಟ್ರೋಲ್ ಟ್ಯಾಕ್ಸ್ ಹೆಸರಿನಲ್ಲಿ, ಬಡವನ ಮಗುವಿನ ಹಾಲಿನ ಮೇಲಿನ GST ಹೆಸರಿನಲ್ಲಿ ಸರ್ಕಾರ ಕನ್ನ ಹಾಕಿತು. ಸುಲಿಗೆ ಹಣದಲ್ಲಿ ಇಡೀ ದೇಶದ ತುಂಬ ತಮ್ಮದೇ ಪಕ್ಷದ ಬೃಹತ್ ಆಫೀಸ್ಗಳನ್ನು ಕಟ್ಕೊಂಡ್ರು, ಹೆಲಿಕಾಪ್ಟರ್ನಲ್ಲಿ ಓಡಾಡಿದ್ರು, ಕೋಟಿ ಕೋಟಿ ಸುರಿದು ಜಾಹೀರಾತು ಕೊಟ್ಟು ಮೀಡಿಯಾಗಳ ಬಾಯಿ ಮುಚ್ಚಿಸಿದ್ರು. ಇದು ಕೇವಲ ಬೆಲೆ ಏರಿಕೆ ಅಲ್ಲ ಬಾಸ್, ಇದು ಈ ದೇಶದ 90% ಜನಸಾಮಾನ್ಯರ ಮೇಲೆ ನಡೆದ ಅತ್ಯಂತ ವ್ಯವಸ್ಥಿತವಾದ ಆರ್ಥಿಕ ದೌರ್ಜನ್ಯ. ನನ್ನ ಕುತ್ತಿಗೆಯ ಮೇಲೆ ಕತ್ತಿ ಇಟ್ಟರು ಸತ್ಯ ಹೇಳೋದನ್ನು ಬಿಡಲಾರೆ ಅನ್ನೋ ಅಂಬೇಡ್ಕರ್ ಅವರ ಮನಸ್ಥಿತಿ ನನ್ನದು ಅಂತ ನಾನು ಮೊದಲೇ ಹೇಳಿದ್ದೆ. ಆ ನಿಟ್ಟಿನಲ್ಲಿ ಈ ಆರ್ಥಿಕ ಲೂಟಿಯ ಅಸಲಿ ದಾಖಲೆಗಳನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ನಿಮ್ಮ ಆತ್ಮಸಾಕ್ಷಿಗೆ ಇದು ಸರಿ ಅನಿಸಿದ್ರೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ, ಯುವ ಜನತೆಯ ಕಣ್ಣು ತೆರೆಸಿ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.